hidden, forever on fire. ಬಿಜೆಪಿ ಪಾಳೆಯದ ಬಣ ಬಡಿದಾಟಕ್ಕೆ ಮದ್ದು ಸಾಕಾಗ್ತಾ ಇಲ್ವಾ ಇದೀಗ? ಹೇಗಾದರೂ ಮಾಡಿ ಈ ಒಂದು ಬಣ ಬಡಿದಾಟವನ್ನು ಕಡಿಮೆ ಮಾಡಬೇಕು ಅಂತ ಒಂದು ಪ್ರಯತ್ನಕ್ಕೆ ಮೊಟ್ಟ ಮೊದಲಿಗೆ ಕೈ ಹಾಕ್ತಂಥವರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು. ದೆಹಲಿಗೆ ಹೋಗ್ತಾರೆ, ಅಮಿತ್ ಶಾ ಅವ್ರನ್ನ ಮೀಟ್ ಮಾಡ್ತಾರೆ, ಇನ್ನೊಂದು ಕಡೆ ಬರ್ತಾರೆ, ಗಡ್ಕರಿ ಅವ್ರನ್ನ ಮೀಟ್ ಮಾಡ್ತಾರೆ, ಏನೋ ಪ್ರಯತ್ನ ಮಾಡ್ತಾರೆ. ಉದ್ದೇಶ ಇಷ್ಟೇ, ಯತ್ನಾಳ್ ಬಣಕ್ಕೆ ಏನಾದರೂ ಮಾಡಿ ಒಂದು ಬ್ರೇಕ್ ಹಾಕಬೇಕು ಅಥವಾ ಅವ್ರನ್ನ ತಣ್ಣಗೆ ಮಾಡಬೇಕು ಅಂತ ಹೇಳಿ. ಆದರೆ ಸದ್ಯದ ಮಟ್ಟಿಗಂತೂ ಅಂಥ ಯಾವ ಬೆಳವಣಿಗೆ ಕೂಡ ಕಾಣಿಸ್ತಾ ಇಲ್ಲ. ಏಕಾಏಕಿ ನೇರವಾಗಿ ಈ ಟೈಮಲ್ಲಿ ಅಖಾಡಕ್ಕೆ ಧುಮುಕಿರೋದು ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪನವರು. ಹೇಗೆ ಅಂತ ಹೇಳಿದ್ರೆ ಅವ್ರೇನು ಮಾಡಿದ್ದಾರೆ, ಅವರು ಕೂಡ ಬಂದರು, ಒಂದು ಮೀಟಿಂಗಲ್ಲಿ ಮಾತನಾಡಿದ್ರು. ಹೈಕಮಾಂಡ್ ನಾಯಕರು ಸುಮ್ಮನೆ ನೋಡ್ಕೊಂಡು ಕೂತಿರಲ್ಲ, ಇದನ್ನೆಲ್ಲ ಅವ್ರಿಗೆ ಯಾವಾಗ ಯಾರಿಗೆ ಏನು ಮಾಡಬೇಕು ಅಂತ ಗೊತ್ತಿದೆ, ಮಾಡೇ ಮಾಡ್ತಾರೆ, ತಾಳ್ಮೆ ಇರಲಿ, ವೆಯ್ಟ್ ಮಾಡಿ ಅಂತ ಹೇಳಿ ಯಡಿಯೂರಪ್ಪನವರು ಕೂಡ ಸಲಹೆಯನ್ನು ಕೊಡ್ತಾಯಿದ್ರು. ಆದರೆ ಇದಾದ ಮೇಲೆ ಇದಕ್ಕೂ ಯಾಕೋ ಅಲ್ಲಿ ಏನೂ ಕೂಡ ಬದಲಾದಂತೆ ಪರಿಹಾರ ಸಿಕ್ಕಂತೆ ಕಾಣಿಸ್ತಾ ಇಲ್ಲ. ಇದಕ್ಕೇನು ಮಾಡಿದ್ದಾರೆ, ಅವರು ನೇರವಾಗಿ ಬೊಮ್ಮಾಯಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಬಿ ಎಸ್ ವೈ ಅವರ ಒಂದು ಕಾಲದ ದೊಡ್ಡ ಅನುಯಾಯಿ, ಸಿ ಎಂ ಕೂಡ ಆಗಿದ್ದರು. ಬಿ ಎಸ್ ಯಡಿಯೂರಪ್ಪನವ್ರ ಕುರ್ಚಿಯಿಂದ ಕೆಳಗಡೆ ಇಳಿದಾಗ ಬೊಮ್ಮಾಯಿ ಅವರೇ ಸಿ ಎಂ ಆಗಿದ್ದರು. ಇನ್ಯಾರನ್ನೋ ಸಿ ಎಂ ಮಾಡಲಿಕ್ಕೆ ಹೋದಾಗ ಬಿ ಎಸ್ ಯಡಿಯೂರಪ್ಪನವರು ಬೊಮ್ಮಾಯಿ ಅವ್ರನ್ನ ಸಿ ಎಂ ಮಾಡೋದಾದರೆ ಮಾತ್ರ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಇದೀಗ ಅಂತಹ ತಮಗೆ ನಿಷ್ಠರಾಗಿರುವ ಬೊಮ್ಮಾಯಿ ಅವರಿಗೆ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ರಾಜ್ಯಾಧ್ಯಕ್ಷರ ತಂದೆ ಬಿ ಎಸ್ ಯಡಿಯೂರಪ್ಪನವರು ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಈ ರೆಬಲ್ಸ್ ಟೀಮ್ ಇದೆಯಲ್ಲ, ಮೊದಲು ಇವರ ಅಸಮಾಧಾನವನ್ನು ತಣಿಸಬೇಕು ತಾವು. ಏನ್ರಿ ಬೊಮ್ಮಾಯಿ ಅವರೇ, ನೀವು ಸಿ ಎಂ ಆಗಿದ್ದವರಲ್ವಾ, ನಿಮಗೆ ಗೊತ್ತಿಲ್ಲದಿರೋರ ಯತ್ನಾಳ್ ಅವರು, ನಿಮಗೆ ಗೊತ್ತೇ ಇಲ್ದಿರೋರ ಈ ಕಡೆ ರಮೇಶ್ ಜಾರಕಿಹೊಳಿ ಅವರು, ಈ ಥರ ಬಂಡಾಯ ಇದ್ದಿದ್ದಾರಲ್ಲ, ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ? ಮೊಟ್ಟ ಮೊದಲಿಗೆ ನೀವು ಅವರೊಂದಿಗೆ ಮಾತಾಡಿ, ಅವ್ರಿಗೆ ಸಮಾಧಾನ ಮಾಡಿ, ಆಮೇಲೆ ನಾನು ನಿಮ್ಮೊಂದಿಗೆ ಮಾತುಕತೆ ಕೂತ್ಕೋತೀನಿ ಅಂಥೇಳಿ ಮಗನ ರಾಜ್ಯಾಧ್ಯಕ್ಷ ಪಟ್ಟ ಅಲುಗಾಡ್ತಾ ಇರಬೇಕಾದ್ರೆ ಅದನ್ನು ಗಟ್ಟಿ ಮಾಡಿಸುವಂಥ ಕೆಲಸಕ್ಕೆ ನೇರವಾಗಿ ಬಿ ಎಸ್ ಯಡಿಯೂರಪ್ಪನವರು ನಿಂತಿದ್ದಾರೆ. ಆಪ್ತನ ಮೂಲಕ ಯತ್ನಾಳ್ ರಮೇಶ್ ಜಾರಕಿಹೊಳಿ ಜೊತೆಯಲ್ಲಿ ಸಂಧಾನಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದೇನಾಗುತ್ತೆ ಗೊತ್ತಿಲ್ಲ. ಮೊದಲು ನೀನು ಕೂತ್ಕೊಂಡು ಅವ್ರ ಜೊತೆ ಮಾತಾಡು, ಆಮೇಲೆ ನಾನು ನಿನ್ನ ಜೊತೆಲಿ ಬರ್ತೀನಿ, ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ, ಪ್ರತಿಷ್ಠೆ ಅಸಮಾಧಾನ ಬದಿಗೊತ್ತುಬಿಟ್ಟು ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರಂತೆ ಬಿ ಎಸ್ ಯಡಿಯೂರಪ್ಪನವರು. ಆದರೆ ಬೊಮ್ಮಾಯಿ ಅವರ ಪ್ರಯತ್ನಕ್ಕೂ ಇಲ್ಲಿ ಯಾರೂ ಕೇರ್ ಮಾಡಿಲ್ಲ. ಒಂದು ಕಾಲದ ಮುಖ್ಯಮಂತ್ರಿ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕದಕ್ಕೆ ಎನ್ನುವ ಧೋರಣೆಯಲ್ಲಿಯೂ ಕೂಡ ಈ ಕಡೆ ಚೆಕ್ ಮಾಡಿಕೊಂಡ್ರೆ ಈ ಎಂಟೈರ್ ಟೀಮ್ ಇರಬಹುದು. ರೆಬೆಲ್ಸ್ ಟೀಮ್ ಇವತ್ತಿಗೂ ಕೂಡ ಅದೇ ಅಸಮಾಧಾನ ಒಂದು ಕಡೆ ಮುಂದುವರೆದಿದ್ದಾರೆ. ವರಿಷ್ಠರ ಜೊತೆಗೆ ನಿಂತ್ಕೊಂಡು ಬಿ ಎಸ್ ವೈ ಅವ್ರಿಗೆ ಇದೀಗ ಟಕ್ಕರ್ ಕೊಡ್ತಾ ಇದ್ದಾರಾ ಈ ಭಿನ್ನರ ಬಳಗ ಅಂತ ಪ್ರಶ್ನೆ. ಡೀಟೇಲ್ಸ್ಗಳಿಗೆ ಇದೀಗ ರಾಕೇಶ್ ಯಡಿಯೂರಪ್ಪನವರು ಒಂದು ಕಡೆ ಮಗ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅಲ್ಲಿ ದೆಹಲಿಗೆ ಹೋಗ್ತಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ಅದ್ಯಾವುದೂ ಫಲ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಅಖಾಡಕ್ಕೆ ನೇರವಾಗಿ ಯಡಿಯೂರಪ್ಪನವರೇ ಧುಮುಕಿದ್ದಾರೆ. ಇದು ಸಾಲದು ಅಂತ ಬೊಮ್ಮಾಯಿ ಅವ್ರನ್ನು ಕೂಡ ಮುಂದೆ ಇಟ್ಕೊಂಡಿದ್ದಾರೆ. ಇಲ್ಲಿಗೆ ಬಂತು ಈ ವಿಚಾರ ಅಂತ. ರಮಾಕಾಂತ್, ಬಿಜೆಪಿ ಒಳಗಿನ ಬಣ ರಾಜಕಾರಣದ ಸ್ಪಷ್ಟ ಚಿತ್ರಣವನ್ನು ಕೊಡುವುದಕ್ಕೆ ಈಗ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಂದರೆ ಮೊನ್ನೆವರೆಗೂ ಕೂಡ ಬಣ ರಾಜಕಾರಣದಲ್ಲಿ ಯಾವುದಾದ್ರೂ ಒಂದು ಬಣ ಒಂದು ನಿಲುವನ್ನು ತೆಗೆದುಕೊಳ್ತಾ ಇದೆ, ಅವರವರ ವಿಚಾರಧಾರೆಗಳನ್ನು ಮುಂದಿಟ್ಟು ಅಧಿಕಾರಕ್ಕೋಸ್ಕರ ಹೋರಾಟವನ್ನು ಮಾಡ್ತಿದ್ದಾರೆ ಅನ್ನೋದಿತ್ತು. ಆದರೆ ಈಗ ಕ್ಷಣಕ್ಕೂ ಅದರಲ್ಲಿ ವಿಚಾರಧಾರೆಗಳು ಮತ್ತು ಸ್ಟ್ರಾಟಜಿಗಳು ಬದಲಾಗ್ತಾ ಹೋಗ್ತಾ ಇದೆ. 2 ದಿನಗಳ ಹಿಂದಷ್ಟೇ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದಂತಹ ಭಿನ್ನರ ಬಳಗದವರು 2 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ರು. ಒಂದು, ತಮ್ಮ ಬಣದವರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡಬೇಕು, ಅಥವಾ ಮುಂದಿನ ಚುನಾವಣೆಯ ಹೊತ್ತಿನ ಒಳಗಾಗಿ ನಮಗೆ 150ಕ್ಕೂ ಅಧಿಕ ಸ್ಥಾನದಲ್ಲಿ ನಮ್ಮವರನ್ನು ನಿಯೋಜನೆ ಮಾಡಬೇಕು, ಆ ಮುಖಾಂತರ ಚುನಾವಣೆಯಲ್ಲಿ ನಾವು ಕೆಲಸ ಮಾಡುವಂತಾಗಬೇಕು ಅನ್ನೋಂಥದ್ದು. ಅದಕ್ಕೆ ಪ್ರತಿಯಾಗಿ ಮಾಜಿ ಶಾಸಕರುಗಳು ಮತ್ತು ಸಚಿವರುಗಳನ್ನು ಒಂದು ಕಡೆ ಕಲೆ ಹಾಕೊಂಡಿದ್ದಂಥ ರಾಜ್ಯಾಧ್ಯಕ್ಷರು ತಮ್ಮ ತಂದೆ ಹಾಗೆ ಮಾಜಿ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇಲ್ಲೊಂದು ಸಭೆಯನ್ನು ಮಾಡಿ ಆ ಮುಖಾಂತರ ಇಡೀ ಪಕ್ಷಕ್ಕೆ ಒಂದು ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಕೂಡ ಮಾಡಿದರು. ವಿಜಯೇಂದ್ರ ಅವರ ಯುವ ನಾಯಕತ್ವದಲ್ಲಿ ಪಕ್ಷವನ್ನು ಮತ್ತಷ್ಟು ಸದೃಢವಾಗಿ ಕಟ್ಟೋಣ, ಈಗ ಆಗಿರುವಂತಹ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಸರಿಪಡಿಸಿಕೊಂಡು ಪಕ್ಷವನ್ನು ಮತ್ತೆ ಮುನ್ನೆಲೆಗೆ ತರುವ, ಅಧಿಕಾರಕ್ಕೆ ತರುವ ಜವಾಬ್ದಾರಿ ಇದೆ, ಆ ನಿಟ್ಟಲ್ಲಿ ಎಲ್ಲರೂ ಒಂದಾಗೋಣ ಅಂತೇಳಿ. ಸೊ ಈ 2 ರೀತಿಯಾದಂತಹ ಬದಲಾದ ವೃತ್ತಿಯಲ್ಲಿ ಇದ್ದಂತಹ 2 ವಿಚಾರಧಾರೆಗಳು ಈಗ ಮತ್ತೆ ಘರ್ಷಣೆಗಿಳಿಯುವಂಥ ಸನ್ನಿವೇಶಗಳು ಕಾಣ್ತಾ ಇದೆ. ಯಡಿಯೂರಪ್ಪನವರಂತೂ ತನ್ನ ಮಗನ ಭವಿಷ್ಯವನ್ನು ರೂಪಿಸುವಂಥ ಜವಾಬ್ದಾರಿಯನ್ನು ಹೊತ್ತು ಈಗ ಮತ್ತೆ ಕಣಕ್ಕಿಳಿತಾ ಇದ್ದಾರೆ. ಹಾಗೆ ಆ ವಿಚಾರದಲ್ಲೂ ಹಿನ್ನಡೆ ಆಗದಂತೆ ನೋಡ್ಕೊಳ್ತಾ ಇದ್ದಾರೆ. ತಮ್ಮ ಆಪ್ತರಾದಂತಹ ಬಸವರಾಜ ಬೊಮ್ಮಾಯಿ ಅವರನ್ನೇ ಸಂಸದರನ್ನು ಮುಂದೆ ಬಿಟ್ಟು 2 ಬಣಗಳ ನಡುವೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವ, ಅಸಮಾಧಾನವನ್ನು ದೂರವಿಟ್ಟು ಅವರ ಬೇಡಿಕೆಯನ್ನು ಅದನ್ನು ಕೇಳಿಕೊಂಡು ಅದರ ನಂತರದಲ್ಲಿ ಅಗತ್ಯವಿರುವಂತಹ ಪ್ಯಾಚಪ್ಪನ್ನು ಮಾಡುವ ಪ್ರಯತ್ನವನ್ನು ಮಾಡೋದಕ್ಕೆ ಕೂಡ ಯೋಚನೆ ಮಾಡ್ತಿದ್ದಾರೆ. ಆದರೆ ಭಿನ್ನರ ಬಣ ಇದಕ್ಕೆ ಒಂದು ಹಂತದಲ್ಲಿ ಮಣಿತದೆ ಅನ್ನುವಂಥ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಅದನ್ನು ಮೀರಿ ಈಗ ಅವರು ಬೆಳೆದು ಮುಂದಕ್ಕೆ ಹೋಗ್ತಿದ್ದಾರೆ. ಇದಕ್ಕೆ ಕಾರಣ ದೆಹಲಿಯಲ್ಲಿರುವಂತಹ ಕೇಂದ್ರ ಸಚಿವರು ಹಾಗೆ
ರಾಜ್ಯ JDS ನ ರಾಜ್ಯಾಧ್ಯಕ್ಷರಾಗಿರುವಂತಹ ಕುಮಾರಸ್ವಾಮಿ ಅವರ ಬೆಂಬಲ ಅನ್ನುವಂಥ ಮಾತು ಮತ್ತೊಂದು ಕಡೆ ಇದೆ. Okay. ಅಂದ್ರೆ ಕುಮಾರಸ್ವಾಮಿ ಅವರ ಮಧ್ಯಸ್ಥಿಕೆಯಲ್ಲಿ ಇಟ್ಟುಕೊಂಡು ಕೇಂದ್ರ ನಾಯಕರ ಜೊತೆ ನಮ್ಮ ಅಹವಾಲನ್ನು ಈಡೇರಿಸಿಕೊಳ್ಳೋ ಅವಕಾಶ ನಮಗೆ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಭಿನ್ನರ ಬಣ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆ ಅಂತ ಅನ್ನೋದು. ಆದರೆ ಯಡಿಯೂರಪ್ಪನವರು ಸನ್ನಿವೇಶ ಕೈಜಾರದ ರೀತಿಯಲ್ಲಿ ನೋಡಿಕೊಳ್ಳುವ ಮುಖಾಂತರ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪದವಿಯಲ್ಲಿ ಮುಂದುವರಿಸುವ ಯೋಚನೆಯನ್ನು ಮಾಡ್ತಿದ್ದಾರೆ. ಹಾಗೆ ಅದನ್ನು ಕ್ಯಾರಿ ಮಾಡಬೇಕು ಅಂತಲೂ ಕೂಡ ಯೋಚನೆ ಮಾಡ್ತಿದ್ದಾರೆ. ಹೀಗೆ ಎರಡೂ ಬಣದವರು ತಮ್ಮ ಸ್ಟ್ರಾಟಜಿಯನ್ನು ತಗೊಂಡು ಮುಂದೆ ಹೋಗ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಯಲ್ಲಿ ಈ ಬಣ ರಾಜಕಾರಣ ಎಲ್ಲಿಯವರೆಗೆ ಸಾಗುತ್ತೆ ಅನ್ನುವಂಥದ್ದನ್ನು ಪಕ್ಷದ ಶಾಸಕರುಗಳೇ ಕೂಡ ನಿರೀಕ್ಷೆ ಮಾಡದಿರುವಂತಹ ಹಂತಕ್ಕೆ ಬೆಳೀತಾ ಇದೆ. ಮುಂದೆ ಬರುವಂಥ ರಾಜ್ಯಾಧ್ಯಕ್ಷರ ಅಥವಾ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ಚುನಾವಣೆ ಇದೆಲ್ಲವಕ್ಕೂ ಉತ್ತರ ಕೊಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ರಮಕಾಂತ್, ಥ್ಯಾಂಕ್ ಯು ರಾಕೇಶ್.